ದೀಪಾಳ ದಿನ ಶುರುವಾಯಿತು. ಅವಳು ಆಡಲು ಸಿದ್ಧಳಾಗಿದ್ದಳು. ಅವಳ ಸ್ನೇಹಿತ ರಾಜ ಹೊರಗೆ ಕಾಯುತ್ತಿದ್ದನು. ರಾಜ ದೊಡ್ಡ ನಗುಮುಖದ ನಾಯಿ. ಅವರು ಹಸಿರು ಗಿಡಗಳ ದಾರಿಯಲ್ಲಿ ನಡೆದುಕೊಂಡು ಹೋದರು. ಸೂರ್ಯ ಪ್ರಕಾಶಮಾನವಾಗಿತ್ತು. ದೀಪಾ ಎಲ್ಲರಿಗೂ ಸಹಾಯ ಮಾಡಲು ಇಷ್ಟಪಡುತ್ತಿದ್ದಳು. ಇದು ಅವಳ ಒಳ್ಳೆಯ ಸ್ವಭಾವ. ಅವರು ಇಂದು ಒಂದು ಒಳ್ಳೆಯ ಕೆಲಸವನ್ನ ಹುಡುಕುತ್ತಿದ್ದರು. ದೂರದಲ್ಲಿ ಅವರು ಒಬ್ಬ ವೃದ್ಧ ಮಹಿಳೆಯನ್ನ ನೋಡಿದರು. ಅವಳು ಅಜ್ಜಿ. ಅಜ್ಜಿ ತುಂಬಾ ಭಾರವಾದ ಚೀಲಗಳನ್ನು ಹಿಡಿದಿದ್ದಳು. ಅವಳು ನಡೆದು ಹೋಗಲು ಕಷ್ಟಪಡುತ್ತಿದ್ದಳು. ದೀಪ ತಕ್ಷಣ ನಿಂತು ನೋಡಿದಳು. ಅವಳು ಸಹಾಯ ಮಾಡಲು ನಿರ್ಧರಿಸಿದಳು. ನಾನು ನಿಮಗೆ ಸಹಾಯ ಮಾಡಬಹುದೇ ಎಂದು ದೀಪ ಕೇಳಿದಳು. ಅಜ್ಜಿ ಸಂತೋಷದಿಂದ ನಕ್ಕಳು. ಅವಳಿಗೆ ದೀಪಾಳ ಸಹಾಯ ಬೇಕಿತ್ತು. ದೀಪ ಅಜ್ಜಿ ಕೈಯಿಂದ 2 ಭಾರವಾದ ಚೀಲಗಳನ್ನು ತೆಗೆದುಕೊಂಡಳು. ಅವಳು ಅವುಗಳನ್ನು ದೃಢವಾಗಿ ಹಿಡಿದಳು. ರಾಜ ಅವಳ ಪಕ್ಕದಲ್ಲಿ ಶಾಂತವಾಗಿ ನಡೆದನು. ಅವರು ಮುಖ್ಯ ರಸ್ತೆಯನ್ನು ದಾಟಬೇಕಾಗಿತ್ತು. ಅದು ತುಂಬಾ ಎಚ್ಚರಿಕೆಯ ಹೆಜ್ಜೆ. ದೀಪ ಅಜ್ಜಿಗೆ ಕೈ ಹಿಡಿದು ಸಹಾಯ ಮಾಡಿದಳು. ಅವರು ರಸ್ತೆಯ ಇನ್ನೊಂದು ಬದಿಯನ್ನು ಸುರಕ್ಷಿತವಾಗಿ ತಲುಪಿದರು. ಈ ದಾರಿ ಒಂದು ಸಣ್ಣ ಬೆಟ್ಟದ ಕಡೆಗೆ ಹೋಯಿತು. ನಡೆಯಲು ಕಷ್ಟವಿತ್ತು. ಇನ್ನೂ ಸ್ವಲ್ಪ ದೂರ ಅಜ್ಜಿ ಎಂದು ದೀಪ ಹುರಿದುಂಬಿಸಿದಳು. ದಾರಿಯಲ್ಲಿ ಒಂದು ಸಡಿಲವಾದ ಕಲ್ಲಿತ್ತು. ಅಜ್ಜಿ ಜಾರಿ ಬೀಳಬಹುದಿತ್ತು. ಅವರು ಅಜ್ಜಿಯವರ ಸಣ್ಣ ಪ್ರಕಾಶಮಾನವಾದ ಮನೆಯನ್ನು ತಲುಪಿದರು. ದೀಪ ಚೀಲಗಳನ್ನು ನೆಲದ ಮೇಲೆ ನಿಧಾನವಾಗಿ ಇಟ್ಟಳು. ನಿನ್ನದು ನಿಜವಾಗಿಯೂ ಒಳ್ಳೆಯ ಹೆಜ್ಜೆ ದೀಪ ಎಂದು ಅಜ್ಜಿ ಹೇಳಿದರು. ದೀಪಾಳ ಹೃದಯ ಸಂತೋಷದಿಂದ ತುಂಬಿತ್ತು. ಸಹಾಯ ಮಾಡುವುದು ಅವಳಿಗೆ ಖುಷಿ ನೀಡಿತ್ತು. ಆ ದಿನದಿಂದ ದೀಪಾಳ ದಾರಿ ಇನ್ನಷ್ಟು ಪ್ರಕಾಶಮಾನವಾಯಿತು. ಅವಳು ಒಳ್ಳೆಯ ಹೆಜ್ಜೆ ಇಟ್ಟಿದ್ದರಿಂದ ಅವಳ ದಾರಿ ಒಳ್ಳೆಯದಾಗಿತ್ತು. ರಾಜ ಕೂಡ ಸಂತೋಷಗೊಂಡಿದ್ದನು. ತನ್ನ ಬಾಲವನ್ನು ಆಡಿಸುತ್ತಿದ್ದನು. ಒಳ್ಳೆಯ ಕೆಲಸಗಳು ನಮಗೆ ಒಳಗೆ ನೆಮ್ಮದಿ ನೀಡುತ್ತವೆ. ಒಳ್ಳೆಯ ಹೆಜ್ಜೆ, ಒಳ್ಳೆಯ ದಾರಿ ಎಂದು ದೀಪ ಪ್ರತಿದಿನ ನೆನಪಿಸಿಕೊಳ್ಳುತ್ತಿದ್ದಳು. ಅವರು ಒಟ್ಟಿಗೆ ಸೂರ್ಯಾಸ್ತವನ್ನ ನೋಡಿದರು. ಪ್ರತಿ ಹೆಜ್ಜೆಯೂ ಮುಖ್ಯ.